ಕಾಂಗ್ರೆಸ್ ಇನ್ನೂ ಕೂಡ 4 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು. ಅದರಲ್ಲಿ ಕೋಲಾರ ಕ್ಷೇತ್ರ ಬಹಳ ದೊಡ್ಡ ಕಗ್ಗಂಟಾಗಿ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಘೋಷಣೆ ಮಾಡುವುದಕ್ಕೆ ರಮೇಶ್ ಕುಮಾರ್ ಹಾಗೆ ಸಚಿವ ಮುನಿಯಪ್ಪ ಅವರ ಬಣಗಳ ಆ ಮೇಲಾಟ ಇದೆಯಲ್ಲ, ಅದೇ ಅಡ್ಡಿಯಾಗ್ತಾ ಇದೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೋಲಾರ ಟಿಕೆಟ್ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೋಲಾರ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಅವರ ಜೊತೆ 20 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಂದ ಕಡೆಗೆ ಮೊನ್ನೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ರಾಜ್ಯಸಭಾ ಸ್ಥಾನವನ್ನ ಕಳ್ಕೊಂಡಂತಹ ಎಲ್ ಹನುಮಂತಯ್ಯ ಅವರು ಮತ್ತೊಂದು ಕಡೆ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಹೇಗಾದ್ರೂ ಮಾಡಿ ಟಿಕೆಟ್ ಕೊಡಿಸಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂತಹ ಸಚಿವ ಕೆಎಚ್ ಮುನಿಯಪ್ಪ ಅವರು, ಈ ನಡುವೆ ರಮೇಶ್ ಕುಮಾರ್ ಬಣದ ವಿರೋಧ. ಇವತ್ತು ಸಭೆಯಂತೂ ಆಯ್ತು, ಮಾತುಕತೆಯಂತೂ ಆಯ್ತು ಖರ್ಗೆ ಅವರ ಜೊತೆ. ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಸಿಗ್ತಾ ಅಂತ ಹೇಳಿ ಹರೀಶ್. ವಿದೇಶಿ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ 2-3 ದಿನಗಳು ಮಾತ್ರ ಪ್ರಕ್ರಿಯೆ ಆರಂಭಕ್ಕೆ 3 ದಿನಗಳು ಇರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾರು ಅಭ್ಯರ್ಥಿ ಅನ್ನುವಂಥ ವಿಚಾರ ಸಾಕಷ್ಟು ಕಗ್ಗಂಟಾಗಿ ಕೂಡ ಈಗಲೂ ಮುಂದುವರೆದಿರುವಂಥದ್ದು. ಅಲ್ಲಿ ಸಹಜವಾಗಿ ಬಣಗಳ ಮೇಲಾಟ ಅನ್ನುವಂಥದ್ದು ಏನಿದೆ ಅದು ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಿಗೆ ಕಾರಣ ಆಗಿದೆ. ಅಲ್ಲಿ ಒಂದು ಕಡೆ ರಮೇಶ್ ಕುಮಾರ್ ಬಣ ಅನ್ನುವಂಥದ್ದು, ಮತ್ತೊಂದು ಕಡೆ ಸಚಿವ ಮುನಿಯಪ್ಪ ಅವರ ಬಣ ಅನ್ನುವಂಥದ್ದು, ಈ ಎರಡೂ ಬಣಗಳ ಪರಸ್ಪರ ಶೀತಲ ಸಮರದಿಂದಾಗಿ ಯಾರು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಇಕ್ಕಟ್ಟಿಗೆ ಈಗ ಹೈಕಮಾಂಡ್ ನಾಯಕರು ಸಿಲುಕಿರುವಂಥದ್ದು. ಮೊನ್ನೆ ಅಷ್ಟೇ ನಡೆದಂತಹ ಸಂಧಾನ ಸಭೆಯಲ್ಲೂ ಕೂಡ ಪರಸ್ಪರ ಮುಖಾಮುಖಿ ಒಂದು ಸಂಧಾನ ಸಂದರ್ಭದಲ್ಲಿ ಕೂಡ ಬೈದಾಡ್ಕೊಂಡಿರುವಂಥದ್ದು, ಕಿತ್ತಾಡ್ಕೊಂಡಿರುವಂಥದ್ದು ಕೂಡ ಇದೆಲ್ಲವೂ ಬೆಳವಣಿಗೆ ಆಗಿದೆ. ಇದರಿಂದಾಗಿ ಕೂಡ ರಾಜ್ಯ ನಾಯಕರಿಗೆ ಸಿಎಂ ಡಿಸಿಎಂ ಎಲ್ರಿಗೂ ಕೂಡ ಇದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಅಂಶ ಈಗ ಮನವರಿಕೆ ಆಗಿದೆ. ಆದರೆ ಒಂದು ಇವತ್ತಿನ ಬೆಳವಣಿಗೆಯಲ್ಲಿ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಖರ್ಗೆ ಅವ್ರ ಜೊತೆ ದೂರವಾಣಿ ಮೂಲಕ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿ ಅನ್ನುವಂಥ ಮನವಿಯನ್ನ ಕೂಡ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಯಾಕಂತಂದ್ರೆ ಯಾರು ಅಭ್ಯರ್ಥಿಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಮೊನ್ನೆ ಅಷ್ಟೇ ನಡೆದಂಥ ಸಂಧಾನ ಸಭೆ ಸಂದರ್ಭದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು ಈಗಾಗಲೇ ಕೂಡ ಗೊತ್ತಾಗಿದೆ. ಆದರೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಆದಷ್ಟು ಬೇಗ ಮಾಡಿ ಅನ್ನುವಂಥ ಮನವಿಯನ್ನ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ. ಆದರೆ ಇದೆಲ್ಲದರ ನಡುವೆ ಇವತ್ತು ಕೋಲಾರ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಹನುಮಂತಯ್ಯ ಅವರನ್ನ ಕರೆಸಿಕೊಂಡು ಕೆಪಿಸಿಸಿ ಕಚೇರಿಯಲ್ಲಿ 20 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಬಹುತೇಕ ಸಿಎಂ ಮತ್ತು ಡಿಸಿಎಂ ರಾಜ್ಯ ನಾಯಕರು ಎಲ್ಲ ಹನುಮಂತಯ್ಯ ಅವರ ಪರವಾಗಿ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಆದರೆ ಸಚಿವ ಮುನಿಯಪ್ಪ ಅವರು ಶತಾಯಗತೆ ತಮ್ಮ ಕುಟುಂಬಕ್ಕೆ ಟಿಕೆಟ್ ಅನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ಸಾಕಷ್ಟು ಪೈಪೋಟಿ ನಡೆಸ್ತಿದ್ದಾರೆ. ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದರೆ, ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ, ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಯಾಕಂದ್ರೆ ಬೇರೆ ಸಚಿವರ ಕುಟುಂಬ ಪರಿವಾರಕ್ಕೆ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕುಟುಂಬಕ್ಕೆ ಕೂಡ ನಾನು ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆದರೆ ಈ ಒಂದು ವಿಚಾರಕ್ಕೆ ಯಾರು ಕೂಡ ಅಷ್ಟಾಗಿ ಒಲವು ತೋರಿಲ್ಲ ರಾಜ್ಯ ನಾಯಕರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಬಹುತೇಕ ಕೂಡ ಎಲ್ಲ ಹನುಮಂತಯ್ಯವರಿಗೆ ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ವಿ. ಮಗದೊಂದು ಕಡೆ ರಮೇಶ್ ಕುಮಾರ್ ಅವರು ತನ್ನ ಬಣಕ್ಕೆ ಟಿಕೆಟ್ ಅನ್ನು ಕೊಡೋದಾದ್ರೆ ಹನುಮಂತಯ್ಯವರಿಗೆ ಕೊಟ್ಟರೆ ನಮ್ಮ ಯಾವುದೇ ರೀತಿಯಲ್ಲಿ ಅಭ್ಯಂತರ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಈಗಾಗಲೇ ಅವರ ರಾಜ್ಯ ನಾಯಕರ ಮುಂದೆ ವ್ಯಕ್ತಪಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡೂ ಬಣಗಳ ಮೇಲಾಟಗಳ ಕಾರಣಕ್ಕಾಗಿ ಇಕ್ಕಟ್ಟಿಗೆ ಸಿಲುಕಿರುವಂತಹ ಹೈಕಮಾಂಡ್ ಯಾರಿಗೆ ಮಣೆ ಹಾಕತ್ತೆ, ಯಾರಿಗೆ ಟಿಕೆಟ್ ಅನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕೋಲಾರ ಲೋಕಸಭಾ ಕ್ಷೇತ್ರ. ಕೆಎಚ್ ಮುನಿಯಪ್ಪ ಅವರು ತಮ್ಮ 2ನೇ ಮಗಳು ನಂದಿನಿ ಅವರ ಪತಿಯಾಗಿರುವಂತಹ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ಎಲ್ ಹನುಮಂತಯ್ಯ ಅವರು ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ರು, ಬಟ್ ಈ ಸಲ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ರಾಜ್ಯಸಭಾ ಸ್ಥಾನವನ್ನ ಕಳ್ಕೊಂಡ್ರು. ಅವರು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ರಮೇಶ್ ಕುಮಾರ್ ಬಣ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಬಾರ್ದು ಅಂತ ಪಟ್ಟನ್ನ ಹಿಡಿದು ಕೂತಿದೆ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಬೇಕಲ್ಲ, ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.